ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಮತ್ತೊಮ್ಮೆ ಚಾನಲ್ಗೆ ಸ್ವಾಗತ. ಸೊ ಲಾಸ್ಟ್ ವ್ಲಾಗ್ ನೋಡಿದ್ರಿ, ನಾವು ಜಟಾಯು ಕ್ಲಬ್ನ ಫಸ್ಟ್ ಕ್ಯಾಂಪಿಂಗ್ ಡ್ರೈವ್ದು. ಸೊ ಟೆಂಟ್ ಸೆಟಪ್ ಎಲ್ಲ ಮಾಡಿ ನಮ್ಮ ಗಾಡಿ ರೆಡಿ ಟು ಒಂದು ಸನ್ಸೆಟ್ ಪಾಯಿಂಟ್ಗೆ ಅಡ್ವೆಂಚರು. ಸೊ ಆಫ್ ರೋಡ್ ಇದೆ, ಒಂದು ವ್ಯೂ ಪಾಯಿಂಟ್ಗಳಿಗೆ ಹೋಗ್ತಾ ಇದ್ದೀವಿ ಸನ್ಸೆಟ್ ನೋಡೋಕ್ಕೆ. ಟೈಮ್ ಬೇರೆ ಆಯಿತು, ಬಾಯ್ಸ್ ಎಲ್ಲ ರೆಡಿ ಇದ್ದಾರೆ. ಓಕೆ, ಈಗ ವಾಚ್ ಮಾಡ್ತಾಯಿರಿ ಇವತ್ತಿನ ಅಲ್ಲಿ ಒಂದು ಸನ್ಸೆಟ್ ಹೇಗಿದೆ ಅಂತ. ಎಲ್ಲ ರೆಡಿ ಇದ್ದಾರೆ ಬಾಯ್ಸ್ ಎಲ್ಲ. ಎರಡು ಗಾಡಿನ ನಿಲ್ಲಿಸ್ಬಿಟ್ಟಿದ್ದೀವಿ. ಏನಕ್ಕೆ ಅಂದರೆ ಯಾವುದು 4 ವೀಲ್ ಡ್ರೈವ್ ಇಲ್ಲ, ಅದು ಚಿಕ್ಕ ಗಾಡಿ, ಸೆಡನ್ ಗಾಡಿ ಅದು. ಸೊ ಆದ್ದರಿಂದ 2 ಗಾಡಿ ನಿಲ್ಲಿಸಿ ನಾವೀಗ ಬರೀ 4 ವೀಲ್ ಡ್ರೈವ್ ಪ್ಲಸ್ ದೊಡ್ಡ ಗಾಡಿಗಳಲ್ಲಿ ಮಾತ್ರ ಹೋಗ್ತಾಯಿದ್ದೀವಿ. ಫುಲ್ಲು ಮಧುಸೂದನ್ ಮುಂದೆ ನೋಡಿ ಮೌಂಟೇನ್ ಹೆಂಗಿದೆ ಕಾಣಿಸ್ತಾ ಇದೆ ಫುಲ್ಲು. ಅವೇ ರೂಟ್ ಹೇಳಬೇಕು. ಪಾಯಿಂಟ್ಗೆ ಆಫ್ ರೋಡಲ್ಲಿ ಹೋಗ್ತಾ ಇದ್ದೀವಿ. ಇದೇನಿದೆ ಕಾಣಿಸ್ತೀನಿಲ್ಲ, ರೋಡು ಫುಲ್ ಡೌನ್ ಇದೆ. ಓ ಅಪ್ಪಚ್ಚಿ ರೈಟ್ ತಗೋಬೇಕು. ಇದಾರೆ ಬನ್ನಿ, ಎಲ್ಲರೂ ಇದಾರೆ. ಫೈನಲ್ ಒಂದು ಒಳ್ಳೆ ವ್ಯೂ ಪಾಯಿಂಟಿಗೆ ಬಂದು ಇಲ್ಲಿ ನೋಡಿದ್ರೆ ಇಲ್ಲಿ ಏನೋ ವರ್ಕ್ ಮಾಡ್ತವ್ರೆ. ಏನು ವರ್ಕ್ ಮಾಡ್ತವ್ರೆ ಇಲ್ಲಿ? ವ್ಯೂ ಪಾಯಿಂಟಾ? ಮುಂದೆ ಬನ್ನಿ, ಹಾಕಿ ಬನ್ನಿ. ವ್ಯೂ ಪಾಯಿಂಟ್ ಬಂದು ಇಲ್ಲಿ ಸಕ್ಕದಾಗಿತ್ತು, ಇಲ್ಲಿ ಫ್ಲ್ಯಾಟ್ ಲ್ಯಾಂಡು. ಇಲ್ಲಿ ನೋಡಿದ್ರೆ ಇದು ಮಾಡ್ತವ್ರೆ. ಬನ್ನಿ ಸಾಕು. ಸೊ ಒಂದು ಒಳ್ಳೆ ವ್ಯೂ ಪಾಯಿಂಟ್ ಬಂದಿದ್ದೀವಿ. ಬಟ್ ಇಲ್ಲಿ ಆ ಜಾಗದಲ್ಲಿ ಸಕ್ಕದಾಗಿತ್ತು. ಬಟ್ ಅಲ್ಲೇನೋ ವ್ಯೂ ಪಾಯಿಂಟ್ ಮಾಡ್ತಾಯಿದ್ದಾರೆ ಕನ್ಸ್ಟ್ರಕ್ಷನ್ನು. ಆದ್ದರಿಂದ ಇಲ್ಲಿ ಸ್ವಲ್ಪ ಹಂಗಿದೆ ಅಷ್ಟೇ. ಇಲ್ಲಿ ಚಿಲ್ ಮಾಡೋಕ್ಕೆ ಅಭಿ ಇಲ್ಲೇ ಟೀ ಮಾಡ್ಬೋದಲ್ವಾ? ಅಲ್ಲ ಇಲ್ಲೇ ಮಾಡೋಣ. ಹಾಂ, ಅಲ್ಲೇ ಕಾಫಿ ಟೀ ಮಾಡೋದಕ್ಕೆಲ್ಲ ಇಟ್ಕೊಂಡಿದ್ದೀವಿ. ಇದೆಲ್ಲ ಫುಲ್ ಸೆಟ್ ಇದೆ. ಬನ್ನಿ ಈಗ ಮಾಡೋಣ. ನೀರೇನು ಬೇಕಾ? ಇನ್ನೊಂದಂದ್ರೆ 1 ಲೀಟ್ರ್ ತೊಗೊಬಿಡಿ ಬೇಕಾರೆ, ಯಾರೋ ಕುಡಿಯಂಗಿದ್ರೆ. ಸನ್ಸೆಟ್ ಈಗ ಓಪನ್ ಆಯಿತು ತಿರ್ಗಾ ಮತ್ತೆ ಕ್ಲೌಡ್ಸಿಂದ ನೋಡಿ ಕಾಣಿಸ್ತಾ ಇದೆ. ಈ ಜಾಗ ಇಲ್ಲೆಲ್ಲ ಈ ಥರ ಕನ್ಸ್ಟ್ರಕ್ಷನ್ ಮೆಟೀರಿಯಲ್ ಇಲ್ಲ ಅಂದಿದ್ರೆ ನೆಕ್ಸ್ಟ್ ಲೆವೆಲ್ ಕಾಣಿಸಿರೋದು. ನೋಡಿ ಸನ್ಸೆಟ್. ಹಾಂ, ಅಲ್ಲೇ ಬಂಡೆ ಮೇಲೆ ಮಾಡೋಣ. ಸೊ ಎಲ್ಲರೂ ಸನ್ಸೆಟ್ನ ವೀಕ್ಷಿಸ್ತಾ ಇದ್ದಾರೆ, ಆನಂದಿಸ್ತಾ ಇದ್ದಾರೆ, ಖುಷಿ ಪಡ್ತಾ ಇದ್ದಾರೆ ನೋಡ್ಕೊಂಡು. ಫೈನಲಿ ಓಪನ್ ಆಯಿತು ಗುರು ಸನ್ಸೆಟ್ಟು. ನೋಡಿ ನಮ್ಮದು ಏನು ಮಾಡೋದು? ಅಲ್ಲೇ ಕೆಳಗಡೆ ಅಲ್ಲೇ ಮಾಡೋಣ. ಬರ್ತಾರೆ ಮಕ್ಕಳೆಲ್ಲ, ಎಲ್ಲರೂ ಬರಲಿ, ಅಲ್ಲೊಂದು ಕಾಫಿ ಮಾಡೋಣ ಅಂತ. ಈ ಒಂದು ಒಳ್ಳೆ ಸುಂದರ ಸನ್ಸೆಟ್ಟಲ್ಲಿ 1 ಲಕ್ಷ ರೂಪಾಯಿ ಕಾಫಿ ಕೊಡ್ತೀವಿ. ಬನ್ನಿ. ಕಾಫಿ ರೆಡಿ ಮಾಡೋಕ್ಕೆ ನಮ್ಮ ಅಭಿ ಭಟ್ರು ಕಾಫಿ ರೆಡಿ ಮಾಡ್ತಾ ಇದ್ದಾರೆ. ಅಭಿ ಭಟ್ರೆ, ಈ ಒಂದು ಸುಂದರ ಸಂಜೆಯಲ್ಲಿ ಕಾಫಿ ಮಾಡಿ. ಇಲ್ಲ 2 ಕಪ್ ಆಗಿದೆ. ಫೈನಲಿ ಕಾಫಿಗೆಲ್ಲ ರೆಡಿ ಮಾಡಿದ್ದಾರೆ ಅಭಿ ಭಟ್ರು. ನಾವು ಡ್ರೋನ್ ಹಾರಿಸ್ತಾ ಇದೀವಿ. ಇಲ್ಲಿ ಹೆಂಗೆ ಅಂದರೆ ಇಲ್ಲೆಲ್ಲ ಪ್ರೇಕ್ಷಕರು ಥರ ಕಾಫಿಗೆ ವೆಯ್ಟ್ ಮಾಡ್ತಾರೆ, ಎಲ್ಲ ನೋಡ್ತಾರೆ. ಕಾಫಿಗೆ ಇಲ್ಲ ಸನ್ಸೆಟ್ಗಾ? ಸನ್ಸೆಟ್ ಆಯಿತು. ಸೊ ಈಗ ಕಲರಿಂಗ್ಸ್ ಶೇಡ್ಸ್ ನೋಡೋಕ್ಕೆ. ಟಾರ್ಜನ್ ಈ ಕಡೆ ಬರೋ. ಅವ್ರದ್ದು ಬ್ಲ್ಯಾಕ್ ಕಾಫಿ. ಅವರು ಯಾವಾಗಲೂ ಬ್ಲ್ಯಾಕ್ ಕಾಫಿ ಕುಡಿತಾರೆ ಅವರು. ಸೂಪರ್. ಎಂಥ ವ್ಯೂ ನೋಡಿ, ಇದಕ್ಕಿಂತ ಬೇಕಾ? ಇಂಥ ಜಾಗದಲ್ಲಿ ಒಂದು ಒಳ್ಳೆ ಕಾಫಿ ಕುಡ್ತಾ, ಒಂದು ಒಳ್ಳೆ ಸನ್ಸೆಟ್ ನೋಡ್ತಾ, ನಮ್ಮ ಒಂದು ಜಟಾಯು ಕ್ಲಬ್ಬಿಂದ ಬಂದಿರೋದು. ಸೊ ಸೂಪರ್. ಹೆಂಗಿದೆ? ಅವರೆಲ್ಲ ಇನ್ನೊಂದು ಬ್ಯಾಚ್ ಅಲ್ಲಿದೆ, ಅವ್ರು ಅಲ್ಲಿದ್ದಾರೆ. ಓಕೆ, ಬರಬೇಕು ಕಾಫಿ ಎಲ್ಲ ಮುಂದೆ ಬಂದರೆ ಕಾಫಿ ಸಿಗುತ್ತೆ. ಮುಂದೆ ಬೇಗ ಕಾಫಿ. ಒಂದು ಸುಂದರ ಸಂಜೆಯಲ್ಲಿ ಕಾಫಿ. ಹಂಗೆ ತಟ್ಟೆ ಮೇಲೆ ಮಾಡ್ತಾರೆ ಮಗ, ನಾನು ಡ್ರೋನ್ ಇಸ್ಕೊತೇನೆ. ಕಾಫಿ ವಿಯಾನ್ ಕಾಫಿ ಕುಡಿತ್ಯಾ? ಬನ್ನಿ ಕಾಫಿ ಕುಡೀರಿ, ಬನ್ನಿ. ಕಾಫಿ ಯಾರು ಬಂದಿಲ್ಲ ಕಾಫಿ? ತಗೋ ಕಾಫಿ. ಕಾಫಿ ಪಾಸ್ ಮಾಡಿ. ಫೈನಲಿ ಒಂದು ಒಳ್ಳೆ ಕಾಫಿ ಮಾಡ್ಕೊಂಡು ಈ ಒಂದು ಸುಂದರ ಸಂಜೆಯಲ್ಲಿ ಈ ಡೇನ ಎಂಡ್ ಮಾಡ್ತಾ ಇದ್ದೀವಿ. ಸೊ ಇನ್ನೇನು ಎಂಡ್ ಆಗುತ್ತೆ. ಆಮೇಲೆ ಏನಿದ್ರು ಹೋಗೋದು ಕ್ಯಾಂಪಿಂಗಿಗೆ. ಸೊ ಆಲ್ರೆಡಿ ಪಿಚ್ ಆಗಿದೆ ಕ್ಯಾಂಪಿಂಗ್ ಎಲ್ಲ. ಜಸ್ಟ್ ಹೋಗಿ ನೆಕ್ಸ್ಟು ಮಾಮೂಲಿ ಒಂದು ನೈಟ್ ಕ್ಯಾಂಪಿಂಗ್ನ ಎಕ್ಸ್ಪೀರಿಯನ್ಸ್ ಮಾಡೋದಷ್ಟೇ. ಅಭಿ ಎಲ್ಲರಿಗೂ ಕಾಫಿ ಅಂತ ಎಲ್ಲರೂ ಸ್ಟಾಕ್ ಆಗ್ಬಿಡ್ಬೇಕು. ಯಾರು ಅಂಗಡಿ ಇಟ್ಟವ್ರ 200 ರೂಪೀಸ್ ಗೂಗಲ್ ಪೇ ಮಾಡ್ಬಿಡಿ. ವ್ಯೂ ಪಾಯಿಂಟಲ್ಲಿ ಏನಾದರೂ ಕಾಫಿ ಅಂಗಡಿ ಇಟ್ಟವ್ರು ಹಾಕೋಬೇಕು ಯಾರಾದರೂ. ಫುಲ್ಲು ಆಗೋಯ್ತು. ಸನ್ಸೆಟ್ ಆಯಿತು, ಸಣ್ಣ ಕಲರ್ಸು ಚೇಂಜ್ ಆಗೋಯ್ತು. ಇನ್ನೇನು ಕತ್ಲೆ ಆಗ್ತಿದೆ. ಹಾಂ,
ಇಂಥ ಜಾಗದಲ್ಲಿ ಈ ಥರ ಸಿಗೋದೇ ಹೆಚ್ಚು ನೀವು ಎರಡೇ ಡ್ರಾಪ್ ಓಲ್ಡ್ ಮಂಕ್ ಹಾಕ್ಬಿಟ್ಟು ಅಷ್ಟೇ ಬ್ಲ್ಯಾಕ್ ಕಾಫಿ ಆಗ್ಬಿಡೋದು ಓಲ್ಡ್ ಮಂಕ್ ಹಾಕ್ಬಿಟ್ಟು ಫ್ರೈ ಮಾಡೋಣ ಫಿಶ್ ನೀನು ಮಾಡ್ತೀವಿ ಬಿಡು ನೀವು ಬಿಟ್ರೆ ಹ್ಞೂ ಹಂಗೆ ಮಾಡೋಣ ಅದ್ರ ಮೇಲೆ ಉಯ್ಯೋಣ ಅಲ್ಲ ಲೋ ಆಮೇಲೆ ಏನಿಲ್ಲ ಮೀನು ಹೊಟ್ಟೆಲಿ ಬದುಕ್ಬಿಡುತ್ತೆ ಆಮೇಲೆ ಅಂದ್ಬಿಡುತ್ತೆ ಎಲ್ಲ ಸನ್ಸೆಟ್ ಎಲ್ಲ ಮುಗಿಸ್ಕೊಂಡು ಒಂದು ಈಗ ಬ್ಯಾಕ್ ಟು ಸ್ಟೇ ಅಂದರೆ ಕ್ಯಾಂಪಿಂಗ್ ಫುಲ್ಲು ಸೊ ಈಗೆಲ್ಲ ಬಂದು ಅವರು ಟೆಂಟ್ಸ್ ಪಕ್ಕನೇ ಪಿಚ್ ಮಾಡ್ಕೊಂಡು ಮತ್ತು ಪಾರ್ಕಿಂಗ್ ಮಾಡ್ಕೊಳ್ಳೋದಕ್ಕೆ ಆಪ್ಷನ್ಸ್ ಕೊಟ್ಟಿದ್ದೀವಿ ಫುಲ್ಲು ನಡೀಲಿ ಜಿಪ್ಸಿ ಜಾಕೆ ಹೆಂಗಿದೆ ನಮ್ಮ ಜಟಾಗಿ ಕರೆಕ್ಟಾಗಿದೆ ಗಾಡಿದು ಬೈ ಜಟ ಅಂತ ಹೆಸ್ರು ಹಾಕ್ಸ್ಬಿಡಿ ನಂದೇ ಸ್ಪಾನ್ಸರು ಹಾಂ ಮುಂದೆಗಡೆ ಜಟಾಯು 2 ಅಂತ ಹಾಕ್ಸ್ಕೊಳ್ಳಿ ನಾನೇ ಬೇಕಾದ್ರೆ ಹಾಕ್ಸ್ಕೊಡ್ತೀನಿ ಸೊ ಆಲ್ಮೋಸ್ಟ್ ಈಗ ಕ್ಯಾಂಪ್ ಲೊಕೇಶನ್ ಬಂದಿದ್ದೀವಿ ಈಗ ನೈಟು ಒಂದು ಬಾರ್ಬಿಕ್ಯೂ ಪ್ಲಸ್ಸು ಫೈರ್ ಕ್ಯಾಂಪ್ ಎಲ್ಲ ರೆಡಿ ಮಾಡ್ಕೊಂಡು ಬೈಂಡ್ ಮಾಡಿದ್ದೀವಿ ನೋಡಿ ಬಾರ್ಬಿಕ್ಯೂ ಆಲ್ರೆಡಿ ರೆಡಿ ಇದೆ ಮತ್ತು ಫಿಶ್ಶು ಇದೆ ಕೇರಳದಿಂದ ಫಿಶ್ ತಂದಿದ್ದಾನೆ ನಮ್ಮ ಟಾರ್ಜನ್ ಅವರು ಈಗ ಇದು ಮಾಡ್ಕೊಂಡು ಫೈರ್ ಕ್ಯಾಂಪ್ ಹಾಕ್ಕೊಂಡು ಇದು ಮಾಡೋದು ನೋಡಿ ನೈಟ್ ಸೈಡ್ ಆಲ್ಮೋಸ್ಟ್ ಎಲ್ಲ ಟೆಂಟ್ ಸೆಟಪ್ ಎಲ್ಲ ಇದೆ ನಮ್ಮ ಜಟಾಯಿಲಿದೆ ಎಲ್ಲರಿಗೂ ಅವ್ರವ್ರ ಜಾಗಕ್ಕೆ ಪರ್ಫೆಕ್ಟಾಗಿ ಅವ್ರಿಗೆ ಹೆಂಗೆ ಬೇಕೋ ಕಂಫರ್ಟಿಗೆ ನಾವು ರೆಡಿ ಮಾಡಿಕೊಟ್ಟಿದ್ದೀವಿ ಸೊ ಯಾವುದೇ ಥರ ಅನ್ಕಂಫರ್ಟ್ ಇಲ್ಲ ಕೇಳಿದ್ದೀವಿ ಇನ್ನೂ ಮತ್ತೊಮ್ಮೆ ಒಂದು 2-3 ಸಲ ಕೇಳಿದ್ದೀವಿ ನಿಮ್ಗೆ ಏನಾದರೂ ಅನ್ಕಂಫರ್ಟ್ ಆದರೆ ಹೇಳಿ ಅಂತ ಸೊ ಟೆಂಟ್ಸಿಂದ ಹಿಡಿದು ಅವ್ರವ್ರ ಜಾಗದಲ್ಲೇ ಕಾರ್ ಪಾರ್ಕಿಂಗ್ ಮಾಡೋದಕ್ಕೆ ಆ ಆಪ್ಷನ್ ಕೊಟ್ಟಿದ್ದೀವಿ ನೋಡಿ ನಮ್ಮ ಗೋಪಾಲ ನೋಡಿ ನಮ್ಮದು ಬಿಟ್ಬಿಟ್ಟು ಸಪ್ರೇಟಾಗಿ ಬಾರ್ಬಿಕ್ಯೂ ಮಾಡ್ಕೊಂಡು ಏನೋ ವೆಲ್ಡಿಂಗ್ ಶಾಪ್ ಅವ್ರ ಥರ ಗ್ಲೋಸ್ ಹಾಕ್ಕೊಟ್ಟಿದ್ಯಾ ನೀವು ಬರೋಲ್ಲ ನಮ್ಮ ಜೊತೆಗೆ ಸೊ ಇವ್ರು ASMR ವಿಡಿಯೋ ಮಾಡೋಕ್ಕೋಸ್ಕರ ಇವರು ಬೇರೆ ಥರನೇ ರೆಡಿ ಮಾಡ್ತಿದ್ದಾರೆ ಇವ್ರು ನೋಡಿ ಇವ್ರು ಟೆಂಟ್ ಸೆಟಪ್ ಹೆಂಗಿದೆ ನಮ್ಮ ಮಧುಸೂದನ್ ಮದುವೆ ಎಲ್ಲಿ ನಿಮ್ಗೆ ಸ್ವಲ್ಪ ಟಾರ್ಚ್ ಬಿಡು ಲೈಟ್ ಬಿಡು ನಿಮ್ದಕ್ಕೆ ಇಲ್ಲ ನಂದೇ ಐತೆ ಬಿಡು ಇವ್ನು ನೋಡಿ ರಾಜಹಂಸ ಥರ ಬೆಡ್ಡೇ ರೆಡಿ ಮಾಡ್ಕೊಂಡವ್ರೆ ಇವನ್ನೆಲ್ಲ ಟೆಂಟ್ ಹಾಕ್ಕೊಂಡ್ರೆ XUV 500 ಟೆಂಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಸೂಪರ್ ಸೆಟಪ್ ಮಾಡ್ಕೊಂಡಿದ್ದಾನೆ ಸಿಂಪಲ್ ಅಂದು ಸೂಪರ್ ಸೆಟಪ್ಪು ನೋಡಿ ಕಾಣಿಸ್ತಾ ಇದೆಯಲ್ಲ ಹೆಂಗಿದೆ ಒಂದು ಮಧುಸೂದನ್ದು ಕಾರ್ಗಳೆಲ್ಲ ಪಾರ್ಕ್ ಆಗಿದೆ ಟೆಂಟ್ಸ್ ಎಲ್ಲ ಇಲ್ಲಿದೆ ನೆಕ್ಸ್ಟು ನಾವು ಹೋಗಿ ಒಂಚೂರು ಚೇರ್ ಅರೇಂಜ್ ಮಾಡಬೇಕು ಇದು ನೋಡಿ ನಮ್ಮ ವಿಕಾಸ್ದು ಟೆಂಟ್ಸು ಫುಲ್ಲು ಲೈಟ್ಸು ಸೂಪರ್ ಗುರು ಇವರೇ ಒಂಥರ ಡಿಫ್ರೆಂಟು ನೋಡಿ ನಮ್ಮ ಅಭಿ ಫುಲ್ಲು ಮರಕ್ಕೆ ಸೀರೆ ಸೆಟ್ ಹಾಕಿ ಫುಲ್ಲು ಜಿಗಿ ಪಾರ್ಟಿ ಸೊ ಒಂದು ಕಡೆ ಬಾರ್ಬಿಕ್ಯೂ ಮತ್ತು ಫಿಶ್ಶು ಮತ್ತು ಪನ್ನೀರು ಮಾಡಿದ್ದೀವಿ ಸೊ ಅದನ್ನ ಇಡಬೇಕು ಸೊ ಆಲ್ಮೋಸ್ಟ್ ಎಲ್ಲ ಪ್ಯಾಕ್ ಮಾಡ್ತಾ ಇದ್ದಾರೆ ಸೊ ಟೆಂಟ್ಸ್ಗಳಾಗಲಿ ಅವರ ಅರೇಂಜ್ಮೆಂಟ್ಸ್ ಆಗಲಿ ಅವರೇ ಮಾಡ್ಕೊಂಡಿದ್ದಾರೆ ನಾವು ಸ್ವಲ್ಪ ಸಪೋರ್ಟ್ ಮಾಡೋದು ಅಷ್ಟೇ ಬೇಕಾಗಿರೋ ಐಟಮ್ಸ್ ಎಲ್ಲ ನಾವೇ ಕೊಟ್ಟು ಪ್ರೊವೈಡ್ ಮಾಡಿದ್ದೀವಿ ಎಲ್ಲನೂ ಸೊ ಆಲ್ಮೋಸ್ಟ್ ಈಗ ಒಂದು ಟೀಮು ಫುಲ್ ರೆಡಿ ಇದೆ 19 to 20 ಮೆಂಬರ್ಸ್ ಇದ್ದೀವಿ ಇನ್ಕ್ಲೂಡಿಂಗು ಕಿಡ್ಸು ಸೇರಿ ಸೊ ಖುಷಿ ಆಗ್ತಿದೆ ಸಂತೋಷ್ ಸರ ಹೇಳಬೇಕು ನಿಮ್ಮ ಮಗನ ಜೊತೆ ಬಂದಿದ್ದೀರಾ ಫಸ್ಟ್ ಟೈಮು ನಮ್ಮ ಜಟಾಯು ಕ್ಲಬ್ಗೆ ಜಟಾಯುದು ಫಸ್ಟ್ ಕ್ಯಾಂಪು ಸೂಪರ್ ಆಗಿದೆ ಒಳ್ಳೆ ಎಕ್ಸ್ಪೀರಿಯನ್ಸ್ ರಿವರ್ ಸೈಡ್ ಆ ಕಡೆ ರಿವರ್ ಇದೆ ಹಿಂದೆ ಇರೋದು ರಿವರು ಹಿಂದೆನೆ ರಿವರ್ ಇದೆ ಇಲ್ಲೇ ಕ್ಯಾಂಪ್ ಫೈರ್ ಹಾಕೊಂಡು ಫ್ರೆಶ್ ಆಗಿ ಬಾರ್ಬಿಕ್ಯೂ ಫಿಶ್ ಮಾಡ್ತಾ ಇದ್ದಾರೆ ಓಕೆ ಕೇರಳದಿಂದ ಫ್ರೆಶ್ ಆಗಿ ತಂದಿದ್ದಾರೆ ನಮ್ಮ ಸಲಾಮು ಓಕೆ ತುಂಬಾ ಚೆನ್ನಾಗಿದೆ ಓಕೆ ಮತ್ತೆ ಸನ್ಸೆಟ್ಗೂ ಒಳ್ಳೆ ಸ್ಪಾಟ್ ಚೆನ್ನಾಗಿದೆ ಓಕೆ ಥ್ಯಾಂಕ್ ಯು ಇನ್ನೇನು ಅವ್ರು ಹೇಳಬೇಕು ನೀವೇನಿದು ಓಡ್ಕ ಹಾಕೊಂಡಿದ್ದೀರಾ ಓಕೆ ಎಲ್ಲ ಆಯ್ತು ಅರೇಂಜ್ಮೆಂಟ್ಸ್ ಎಲ್ಲ ಓಕೆನಾ ಎಂಜಾಯ್ ಗೈಸ್ ಎಲ್ರಿಗೂ ವೆಲ್ಕಮ್ ಟು ಜಟಾಯು 4x4 ಅಡ್ವೆಂಚರ್ಸ್ ಕ್ಲಬ್ ನಮ್ಮ ಮೊದಲನೇ ಒಂದು ಜಟಾಯು 4x4 ಅಡ್ವೆಂಚರ್ಸ್ನ ಒಂದು ಡ್ರೈವು ಸೊ ಫೈನಲಿ ನಾವು ಒಂದು ಒಳ್ಳೆ ಜಾಗದಲ್ಲಿ ಸೆಟಪ್ ಆಗಿದೆ ಸೊ ಕ್ಯಾಂಪಿಂಗ್ ಎಕ್ಸ್ಪೀರಿಯನ್ಸ್ನ ನಿಮಗೆಲ್ಲ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀರಾ ಸೊ ಆದ್ದರಿಂದ ಇವಾಗ ಏನಿಲ್ಲ ನಿಮಗೆಲ್ಲ ವೆಲ್ಕಮ್ ಜಟಾಯು ಕ್ಲಬ್ಗೆ ಸೊ ಈ ಒಂದು ಕ್ಲಬ್ ಬಗ್ಗೆ ನಾನು ನಿಮ್ಮ ಹತ್ರ ಒಂದು ಇಂಟ್ರೊಡಕ್ಷನ್ ಅಂತ ಕೇಳ್ತೀನಿ ಸೊ ಎಲ್ಲರೂ ಹೊಸ ಮೆಂಬರ್ಸ್ ಇವಾಗ ಇರೋದು ಸೊ ಈ ಜಟಾಯು ಕ್ಲಬ್ಗೆ ಸೊ ನಮಗೆ ಬೇರೆಯವರು ಪರಿಚಯ ಇರ್ಬೋದು
ಮತ್ತು ಹೊಸಬ್ರು ಇರ್ಬೋದು. ಸೊ ಎಲ್ಲರೂ ನಮಗೆ ಹೊಸಬ್ರೇನೆ ಈ ಒಂದು ಕ್ಲಬ್ಗೆ. ಸೊ ಆದ್ದರಿಂದ ಪ್ರತಿಯೊಬ್ಬರದ್ದು ಒಂದು ಇಂಟ್ರೊಡಕ್ಷನ್ ಬೇಕು ಮತ್ತು ಸಜೆಷನ್ಸು ಬೇಕು. ಏನಾದರೂ ಈ ಒಂದು ಟ್ರಿಪ್ಪಲ್ಲಿ ಏನಾದರೂ ಮೈನಸ್ಸು ಪ್ಲಸ್ ಆಗಿದೆಯಾ, ಆಮೇಲೆ ನೆಕ್ಸ್ಟು ನಾವು ಮಾಡೋ ಒಂದು ಒಳ್ಳೊಳ್ಳೆ ಅಡ್ವೆಂಚರ್ ಕ್ಯಾಂಪಿಂಗ್ ಆಗಲಿ, ಒಳ್ಳೊಳ್ಳೆ ಡ್ರೈವ್ಗಳಿಗಾಗಲಿ ಏನಾದರೂ ಸಜೆಷನ್ಸ್ ಓಕೆ. ಮತ್ತು ಈ ಟ್ರಿಪ್ ಹೇಗಿತ್ತು ಅಂತ ಒಂದು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳಿ. ಸೊ ತುಂಬ ಲ್ಯಾಗ್ ಬೇಡ, ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳಿ. ಸೊ ಒನ್ ಬೈ ಒನ್ ಮಾಡೋಣ. ಸೊ ಅವ್ರು ಮಾತಾಡ್ಬೇಕಾದ್ರೆ ಯಾರು ಬೇರೆಯವ್ರು ಮಾತಾಡಬೇಡಿ. ಸೊ ಒಂದು ರಿಕ್ವೆಸ್ಟ್, ಯಾಕೆಂದರೆ ಅದು ಕಂಪ್ಲೀಟ್ ಆಗಲ್ಲ. ಅದಕ್ಕೋಸ್ಕರ ಒಬ್ಬರು ಮಾತಾಡ್ಬೇಕಾದ್ರೆ ಇನ್ನೊಬ್ರು ಮಾತಾಡೋದು ಬೇಡ. ಅದಕ್ಕೆ ಈ ಕಡೆ ಬಂದಿರೋದು. ನಿಮ್ಮ ಹೆಸರು, ನೀವೇನು ವರ್ಕ್ ಮಾಡ್ತಾ ಇದ್ದೀರಾ, ಸೊ ಈ ಕ್ಲಬ್ಗೆ ಏನಕ್ಕೆ ಜಾಯ್ನ್ ಆದ್ರಿ, ಈ ಒಂದು ಜಟಾಯು ಕ್ಲಬ್ಗೆ ಏನಕ್ಕೆ ಜಾಯ್ನ್ ಆದ್ರಿ, ಮತ್ತು ಇವತ್ತಿನ ಒಂದು ಡ್ರೈವು ಮತ್ತು ಇವತ್ತಿನ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಂತ ಹೇಳಿ. ಮಿಕ್ಕಿದೆಲ್ಲ ಆಮೇಲೆ ಈ ಒಂದು ಕ್ಲಬ್ ಗ್ರೂಪಿಗೆ ಜಾಯ್ನ್ ಆದವ್ರನ್ನೆಲ್ಲ ನಾವು ಜಟಾಯುವಿನ ಮೇನ್ ಕ್ಲಬ್ಗೆ ಆ್ಯಡ್ ಮಾಡ್ತೀವಿ. ಸೊ ಈ ಒಂದು ನೆಕ್ಸ್ಟ್ ಬರೋ ಕ್ಲಬ್ಗಳಲ್ಲಿ ಅಂದರೆ ಮೆಂಬರ್ಸ್ಗಳು, ಅಂದರೆ ನಮ್ಮ ಜಟಾಯಲ್ಲಿ ಮೆಂಬರ್ಸ್ ಅಂತ ಏನು ಜಾಯ್ನ್ ಆಗಿರ್ತೀರಲ್ಲ, ಅವರು ಪ್ರತಿಯೊಂದು ಡ್ರೈವ್ಗಳಿಗಾಗಲಿ ನೀವು ಜಾಯ್ನ್ ಆಗ್ಬೋದು. ಸೊ ಅದಕ್ಕೆ ಯಾವುದೇ ಥರ ರಿಸ್ಟ್ರಿಕ್ಷನ್ಸ್ ಇಲ್ಲ. ಇಷ್ಟೇ ರೈಡ್ ಬರಬೇಕು, ಇಷ್ಟು ದಿನದಲ್ಲಿ ರೈಡ್ ಬಂದಿಲ್ಲ ಅಂದರೆ ನಿಮ್ಮನ್ನ ತೆಗ್ದಾಕ್ತೀವಿ, ಇವೆಲ್ಲ ಏನಿಲ್ಲ. ಸೊ ಈ ನಿಮ್ಮ ಕನ್ವೀನಿಯಂಟ್ ಟೈಮ್ ನೋಡ್ಕೊಂಡು ನಿಮ್ಗೆ ಇಷ್ಟ ಆಯಿತು, ಆ ಒಂದು ಪ್ಲ್ಯಾನ್ ಇಷ್ಟ ಆಯಿತು, ಆ ಒಂದು ಪೋಸ್ಟರ್ ನೋಡ್ಬಿಟ್ಟು ನಿಮ್ಗೆ ಆ ಪ್ಲ್ಯಾನ್ ಇಷ್ಟ ಆಯಿತು ಅಂದರೆ ಯಾವಾಗ ಬೇಕಾದ್ರೂ ಬರ್ಬೋದು. ಯಾವುದೇ ಥರ ರೂಲ್ಸ್ ರೆಗ್ಯುಲೇಷನ್ಸ್ ಇಲ್ಲ. ಸೊ ನಮ್ಮ ಕ್ಲಬ್ದು ಇಂಟೆನ್ಷನ್ ಇಷ್ಟೇ, ನೇಚರ್, ಮಿನಿಮಲ್ ಲೈಫ್ ವಿತ್ ನೇಚರ್ ಆ್ಯಂಡ್ ಜಾಲಿ ಲೈಫ್ ಅಷ್ಟೇ. ಸೊ ನಮ್ಮದ ಒಂದು ಏನು ಟ್ಯಾಗ್ಲೈನ್ ಏನಂತ ಇದೆಯಲ್ಲ, ಜಟಾಯುದ ಒಂದು ಟ್ಯಾಗ್ಲೈನ್ ಅಂದರೆ ಎ ಮಿನಿಮಲ್ ಲೈಫ್ ವಿತ್ ನೇಚರ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ದ ಜಾಲಿ ಲೈಫ್. ಸೊ ಓಕೆ, ನೆಕ್ಸ್ಟ್ ಸ್ಟಾರ್ಟ್ ಮಾಡೋಣ. ಇಲ್ಲಿಂದ ಮಾಡ್ತೀರಾ? ಗಿರಿಬಾಯ್ ಕ್ಲೋಸ್ ಮಾಡಿ ಬನ್ನಿ. ಗಿರಿಬಾಯ್ ಒಂದು ನಿಮಿಷ ಬನ್ನಿ. ಆ್ಯಕ್ಚುಲಿ ಇನ್ನೊಂದು ಏನು ಹೇಳಬೇಕು ಅಂತ ಹೇಳಿದ್ರೆ, ಆ್ಯಕ್ಚುಲಿ ಎಂಟೈರ್ ಕರ್ನಾಟಕದಲ್ಲಿ ಇದೇ ಫಸ್ಟ್ ಈ ಥರ ಒಂದು ಕ್ಯಾಂಪಿಂಗ್ ಆರ್ಗನೈಸೇಷನ್ ನಾವು ಮಾಡಿರೋದು. ಬೇರೆ ಕ್ಯಾಂಪ್ ಸೈಡ್ ಎಲ್ಲ ಇದೆ, ಅಂದರೆ ಈ ರೀತಿ ಸೇಮ್ ಪ್ಯಾಷನೇಟ್ ಆಗಿರೋರು, ಎಂಜಾಯ್ ಮಾಡಬೇಕು ಅಂತ ಇರೋರೆಲ್ಲ ಸೇರಿ ಇದು ಫಸ್ಟ್ ಟೈಮ್ ನಾವು ಹೇಳಬೇಕು. ಕರ್ನಾಟಕದಲ್ಲಿ ಇದೇ ಫಸ್ಟ್. ಇಲ್ಲ ಬೈ, ಈಗ ನಾವು ಅದನ್ನು ನಾವು ಹಂಗೆ ಹೇಳೋಕ್ಕಾಗಲ್ಲ. ಸೊ ಏನಂತಾರೆ ಒಂದು ಹಾಡಿದೆ ಗೊತ್ತಾ, ಯಾವನೋ ಬಿಟ್ಟು ಹೋದ ಹಳೆ ಚಪ್ಪಲಿ ಬಾಳು ಹಾಕೊಂಡು ಆ ಥರ. ಆದ್ರಿಂದ ನಾವು ಅದನ್ನ ಹೇಳಕ್ಕಾಗಲ್ಲ. ಸೊ ಇರ್ಬೋದು, ಮಾಡಿರ್ಬೋದು, ಇಲ್ಲ ಅಂದ್ರೆ ನಾವು ಮಾಡಿದ್ದೀವಿ ಅಷ್ಟೇ. ಆ್ಯಕ್ಚುಲಿ ಇನ್ನೊಂದೇನು ಎರಡೇ ಮಾತಲ್ಲಿ ಹಂಗೆ ಹೇಳ್ಬೇಕು. ಈ ವಿಡಿಯೋ ನಾನು ಏನು ಹೇಳ್ತೀನಿ ಅಂದರೆ, ಆ್ಯಕ್ಚುಲಿ ಕ್ಯಾಂಪಿಂಗ್ ಅಂದ್ರೆ ವೆಸ್ಟರ್ನ್ ಕಲ್ಚರ್ ಅಂತ ಹೇಳ್ತಾರೆ. ಆ್ಯಕ್ಚುಲಿ ವೆಸ್ಟರ್ನ್ ಕಲ್ಚರ್ ಅಲ್ಲ. ಇಲ್ಲಿ ನೀವು ನೋಡ್ತಾರೋ ಎಷ್ಟು ಜನ ಇರ್ಬೋದು, ನಾವೆಲ್ಲ ಅವಾಗೇನಂದ್ರೆ ಊರ ಕಡೆ ಅಜ್ಜಿ ಮನೆ ತಾತ ಮನೆಗೆ ಹೋದಾಗೆಲ್ಲ ರಾತ್ರಿ ಹೊತ್ತು ಮಂಚ ಆಚೆ ಹಾಕೊಂಡು ಚಂದ ಮಾಮನ್ ನೋಡ್ಕೊಂಡು ಕತೆ ಕೇಳ್ಕೊಂಡು ಮಾಡ್ತಾ ಇದ್ವಿ. ಇದು ಆಲ್ರೆಡಿ ನಾವು ಕ್ಯಾಂಪಿಂಗ್ ಇಂಡಿಯನ್ ಕಲ್ಚರ್ ಇದೆ ಆ್ಯಕ್ಚುಲ್ ಆಗಿ ಹೇಳ್ಬೇಕಿದ್ದು, ವೆಸ್ಟರ್ನ್ ಕಲ್ಚರ್ ಅಲ್ಲ. ಬಟ್ ಈ ರೀತಿ ಟೆಂಟ್ಗಳು ಇದೆಲ್ಲ ನೋಡ್ಬಿಟ್ಟು ಇದೆಲ್ಲ ವೆಸ್ಟರ್ನ್ ಕಲ್ಚರ್ ಅಂತಾರೆ. ಬಟ್ ದಿಸ್ ಇಸ್ ಕಂಪ್ಲೀಟ್ಲಿ ಇಂಡಿಯನ್ ಕಲ್ಚರ್ ಇದೆ ಹೇಳ್ಬೇಕಂತ. ಇದು ನಮ್ಮ ರೂಟ್ಸ್. ಇದು ಒಂದು ಶಾರ್ಟ್ ಒಂದು ಸ್ವೀಟ್ ಆಗಿ ಹೇಳ್ತೀನಿ ನೋಡಿ. ಸೊ ನಾವೆಲ್ಲರೂ ಆಧುನಿಕವಾಗಿ ಬದುಕ್ತಾ ಇದೀವಿ, ಆದ್ರೆ ನಮ್ಮ ಬದುಕು ಆಧುನಿಕವಾಗಿ ಬದುಕ್ತಾ ಇದೆ, ಆದ್ರೆ ನಮ್ಮಲ್ಲಿರೋ ಆಸೆಗಳು ವಿಂಟೇಜ್ ಲೈಫ್ ಕೇಳ್ತಾ ಇದೆ. ಅದು 100%. ಅದು ನಿಮ್ಗೆ ಎಲ್ಲರಿಗೂ ಗೊತ್ತು, ಆದ್ರೆ ಅದನ್ನ ನಾವು ಫುಲ್ಫಿಲ್ ಮಾಡಕ್ಕೆ ಟ್ರೈ ಮಾಡ್ತಾ ಇದೀವಿ ಅಷ್ಟೇ. ಒಂದು ಪ್ರಯತ್ನ ಅಷ್ಟೇ. ಹೌದು. ಸೊ ಗಿರಿಬ್ರೋ ಆಗಲಿ, ಗಂಧದ ಗುಡಿ ಆಗಲಿ, ಜಟಾಯು ಆಗಲಿ, ಇಬ್ಬರಿಂದ ಏನು ಕಲ್ತೇವೆ ಅಂದರೆ, ಅವ್ರು ಕರ್ಕೊಂಡು ಹೋಗಿ ಕರ್ಕೊಂಬರೋವರೆಗೂ ಅವ್ರ ರೆಸ್ಪಾನ್ಸಿಬಿಲಿಟಿ ತಗೊತಾರಲ್ಲ, ಅದು ನನಗೆ ತುಂಬ ಇಷ್ಟ ಆಯ್ತು. ನೀವು ಗಂಧದ ಗುಡಿ ನೋಡಿದ್ದೀರಾ? ಗಂಧದ ಗುಡಿ ಥರ ಯಾವುದೇ ರೈಡು ನನ್ಗೆ ಗೊತ್ತಿರಂಗೆ ಇಂಡಿಯಾದಲ್ಲೇ ಮಾಡಿಲ್ಲ. ಓಕೆನಾ? ಹೌದು, ಮೋಸ್ಟ್ಲಿ ಎಲ್ಲರೂ ಅಕ್ಸೆಪ್ಟ್ ಮಾಡಿದ್ರ. ಅದೇ ರೀತಿ ನಮ್ಮ ಜಟಾಯು 4x4 ಅಡ್ವೆಂಚರ್ ಥರ ಇನ್ನೊಂದು ಬರಕ್ ಬಿಡಲ್ಲ. ಅದು ನಿಮ್ಮ ಕಂಪ್ಲೀಟ್ ಸ್ಯಾಟಿಸ್ಫ್ಯಾಕ್ಷನ್ ಕೊಡೋ ಜವಾಬ್ದಾರಿ ನಮ್ಮದು. ಬ್ರೋ, ನೀವು ಮಾಡೋ ವರ್ಕ್ ಆಗಲಿ, ನೀವು ಬಂದು ಇಲ್ಲಿ ತೊಗೊಂಡಿದ್ದ ಕೇರ್ ಆಗಲಿ, ನಾನು ಎಲ್ಲೂ ನೋಡಿಲ್ಲ ಬ್ರೋ. ಬೇರೆ ಪ್ಯಾಕೇಜಲ್ಲಿ ನಾನು ಶ್ರೀನಗರ್ಗೆ ಹೋಗಿದ್ದೆ, ಅವ್ರದ್ದು ಹೆಂಗೆ ಅಂದರೆ ಕರ್ಕೊಂಡೋಗಿ ಬಿಟ್ಟಿದ್ದೀವಿ, ನೀವೇನಾದರೂ ಮಾಡ್ಕೊಳ್ಳಿ, ಏನಾದರೂ ಬಿಡಿ ಅಷ್ಟೇ. ಆದರೆ ನೀವು ಒಂದು ಪಿನ್ ಟು ಪಿನ್ ಏನು ಬೇಕು ನನಗೊಂದು ಇಷ್ಟ ಆಗಿದೆ ಏನು ಅಂದರೆ, ಅಲ್ಲಿ ಕಾಫಿ ಕುಡ್ದಿದ್ದು ಕಪ್ ಕೂಡ ನೇಚರ್ಗೆ ಬೇಜಾರಾಗಬಾರ್ದು ಅಂದ್ಬಿಟ್ಟು ಎತ್ತಿ ಹಾಕಿದ್ರಲ್ಲ, ತುಂಬ ಇಷ್ಟ ಆಯ್ತು. ಅದು 100% ನಾನು ಒಪ್ಪುತ್ತೀನಿ. ಅದು ತುಂಬ ಇಷ್ಟ ಆಯ್ತು. ಅಭಿಬ್ರೋ ಇದೆ 100% ಒಪ್ಪುತ್ತೀನಿ. ಇದೇಂತಲ್ಲ, ನಾನು ಅಭಿಬ್ರೋ ಲಾಕ್ಸಲ್ಲಿ ನೋಡಿದ್ದೀನಿ, ಈ ಗಿರಿಬ್ರೋ ಲಾಕ್ಸ್ ನೋಡಿದ್ದೀನಿ. ಯಾವುದೇ ರೀತಿ ಏನಾದರೂ ಸಹಿತ ನೇಚರ್ಗೆ ಹಾನಿ ಆಗಂಕರಂಥದ್ದು ದಯವಿಟ್ಟು ಎಸಿಬೇಡಿ. ನಿಮ್ಗೆ ಲಾಗಿ ದಯವಿಟ್ಟು ಮಾಡಿ, ಎತ್ಕೊಂಡು ಹೋಗಿ ಡಸ್ಟ್ಬಿನ್ ಹಾಕೋದು ಏನು ಕಷ್ಟ ಅಲ್ಲ. ನಿಮ್ಮ ಮನೇಲಿ ಇದೇ ಥರ ಎಸಿತಾರೆ ಇಲ್ಲ ಅಲ್ಲ, ಇನ್ನೊಬ್ರು ಎಸಿತಾರೆ ದಯವಿಟ್ಟು ಹೇಳಿ ಅವ್ರಿಗೆ, ಸರ್ ನಿಮ್ಮ ಮನೇಲಿ ಇದೇ ಥರ ಎಸಿತಾರೆ ಇಲ್ಲ ಅಲ್ಲ, ದಯವಿಟ್ಟು ಡಸ್ಟ್ಬಿನ್ ಹಾಕಿ.
ನಮ್ಮ ಸೀಟ್ ನಾವು ಕ್ಲೀನ್ ಮಾಡಬೇಕು. ಅವಾಗ ಅಷ್ಟೇ ನಮ್ಮನ್ನು ಇನ್ನೊಬ್ಬರು ಕಲಿತಾರೆ ಅನ್ಬೋದು. ಅದು ಒಂದು ಸಣ್ಣ ಉದಾಹರಣೆ ಅಷ್ಟೇ. ನಾನು ವ್ಲಾಗ್ಸ್ ನೋಡ್ತಾ ಇದ್ದೀನಿ, ನೀವು ಅದನ್ನೇ ಫಾಲೋ ಮಾಡಿ. 100% ಇಂಡಿಯಾ ಯಾವುದಕ್ಕೂ ಕಮ್ಮಿ ಆಗಲ್ಲ. ಅಷ್ಟೇ. ಸೊ ಬದಲಾವಣೆ ಅನ್ನೋದು ಬೇರೆ ಕಡೆಯಿಂದ ಬರುವಂಥದ್ದಲ್ಲ, ಬದಲಾವಣೆ ಅನ್ನೋದು ನಮ್ಮಿಂದಾನೇ ಸ್ಟಾರ್ಟ್ ಆಗ್ಬೇಕಷ್ಟೇ. ಅದನ್ನ ನಾವೆಲ್ಲರೂ ಸಹ ಫಾಲೋ ಮಾಡ್ತೀವಿ. ನಮ್ಮ ಟಾರ್ಜನ್ ಬಿಟ್ಬಿಟ್ಟಿದ್ದೀರಾ ನೀವು? ಒಂದು ಇಂಟ್ರೊಡಕ್ಷನ್ ತಗೊಂಡ್ಬಿಡೋಣ ಬನ್ನಿ ಫಸ್ಟ್. ಹಲೋ ಮಿಸ್ಟರ್ ಟಾರ್ಜನ್. ನಮ್ಮ ಟಾರ್ಜನ್ ಆಕ್ಚುಲಿ ಸಿಕ್ಕಾಪಟ್ಟೆ ಹಾರ್ಡ್ ವರ್ಕರು. ಈಗ ಒಂದು ಸೇಯಿಂಗ್ ಇದೆ ಗೊತ್ತಾ ಇಂಗ್ಲೀಷಲ್ಲಿ, ವರ್ಕ್ ಹಾರ್ಡ್ ಪಾರ್ಟಿ ಹಾರ್ಡ್ ಅಂತ. ಆ ಒಂದು ಕ್ಯಾಟಗರಿಗೆ ಸೇರ್ತಾರೆ. ಓಕೆ, ಪ್ಲೀಸ್ ಇಂಟ್ರೊಡ್ಯೂಸ್ ಯೋರ್ಸೆಲ್ಫ್. ನಮಸ್ಕಾರ ನಾನು ಚತುರ್ಭುಜ, ಮ್ಯಾನುಫ್ಯಾಕ್ಚರ್ ಕೇರಳ. ಇವರು ಮ್ಯಾನುಫ್ಯಾಕ್ಚರ್ ಕೇರಳ ಅಂತೆ. ಮ್ಯಾನುಫ್ಯಾಕ್ಚರ್ ಡೀಟೇಲ್ಸ್ ಇವ್ರು ಕಾಂಟ್ಯಾಕ್ಟ್ ಮಾಡ್ಬೇಕು, ಯಾರು ಮ್ಯಾನುಫ್ಯಾಕ್ಚರ್ ಮಾಡಿದ್ರು. ಅಲ್ಲ, ಇವನ್ ಬಗ್ಗೆ ಹೇಳ್ಬೇಕು ಅಂದ್ರೆ ಗಂಧದಗುಡಿ ಪೇಜ್ ನ ಫಾಲೋ ಮಾಡಿ. ಹಿಸ್ಟ್ರಿ ಅಲ್ಲೇ ತರ ಹುಟ್ಟಿರೋದು, ಇದ್ರ ಬೇರೆ ಅಲ್ಲೇ ತರ ಇರೋದು. ಇಂಡಿಯನ್ ಟಾರ್ಜನ್ ಇದು. ನಮಸ್ಕಾರ, ನನ್ನ ಹೆಸರು ಗುಲಾಮ್ ಅಂತ. ನನ್ನ ಮ್ಯಾನುಫ್ಯಾಕ್ಚರ್ ಕೇರಳ. ಮ್ಯಾನುಫ್ಯಾಕ್ಚರ್ ಕೇರಳ, ಕಣ್ಣೂರು. ನಾನು ಒಂದು ನಿಮಿಷ. ಸೊ ಈಗ ನಂದು ವಿಡಿಯೋ ಮತ್ತು ಎಲ್ಲ ಶೂಟೆಲ್ಲ ಆಯಿತು. ಸೊ ಒಳ್ಳೆ ಸನ್ಸೆಟ್ಟು ಮಾಡ್ಕೊಂಡ್ಬಂದು. ಸೊ ಈಗೇನಾದರೆ ಇವತ್ತಿನ ಒಂದು ಡೇನ ಲಾಗ್ನ ಜಟಾಯು ಕ್ಯಾಂಪಿಂಗ್ ಡ್ರೈವ್ನ ಒಂದು ಲಾಗ್ನ ಹೆಣ್ಣು ಮಾಡ್ತಾಯಿದ್ದೀನಿ, ಸೆಕೆಂಡ್ ಪಾರ್ಟ್ನ. ಸೊ ಈಗ ನಮ್ಮದು ಒಂದು ಟೈಮ್ ಇರುತ್ತಲ್ಲ, ಬೆಳಗ್ಗೆಯಿಂದ ಟಯರ್ಡ್ ಆಗಿದ್ದೀವಿ ನಾವು ಗಾಡಿ ಓಡಿಸಿ ಮತ್ತು ಫುಲ್ಲು ಅರೇಂಜ್ಮೆಂಟ್ಸ್ ಮತ್ತು ಪ್ರತಿಯೊಂದನ್ನು ನಾವು ಫುಲ್ಲು ಇಂಟ್ರೆಸ್ಟಿಂಗಿಂದ ಪ್ಲಸ್ ಒಂದು ಯಾವುದೇ ಥರ ಅರೇಂಜ್ಮೆಂಟ್ಸಲ್ಲಿ ಯಾವುದೇ ಥರ ಪ್ರಾಬ್ಲಮ್ ಆಗಬಾರ್ದು ಅಂದ್ಬಿಟ್ಟು ಈ ಒಂದು ಜಟಾಯು ಫಸ್ಟು ಒಂದು ಡ್ರೈವ್ ಕ್ಯಾಂಪಿಂಗ್ನ, ಅದು ರಿವರ್ ಸೈಡ್ ಕ್ಯಾಂಪಿಂಗ್ನ. ಸೊ ಖುಷಿ ಆಗ್ತಾಯಿದೆ, ಏನು ಅಂತ ಹೇಳೋಕ್ಕಾಗಲ್ಲ. ಇಲ್ಲಿ ಈಗ ಪಾರ್ಟಿ ಎಂಜಾಯ್ ಮಾಡೋಣ. ಎಲ್ಲರೂ ಅವ್ರವ್ರು ಇದರಲ್ಲೇ ಬ್ಯುಸಿ ಇದ್ದಾರೆ. ಲೆಟ್ಸ್ ಪಾರ್ಟಿ.